ಪ್ರಯತ್ನದಿಂದ ಈ ಪರಿವರ್ತನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಅಮೃತ KV ಪ್ರಿನ್ಸಿಪಲ್ GRB ಸೆಂಟರ್ ಆಫ್ ಎಕ್ಸಲೆನ್ಸ್ ಅವರೇ, ಈ GRB ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಗುರುರಾಜ್ ಮಹಾಸಮರ್ಕರ್ ಅವರೇ, ನಾಗಲಕ್ಷ್ಮಿ ಮಾರಿ ಅವರೇ, ಸಾದಿಕ್ ಪಾಷಾ ಅವರೇ, ಸುರೇಶ್ ಎನ್ ಅವರೇ, ಭಾಸ್ಕರ್ ಎಮ್ಮಾರ್ ಅವರೇ, ಶಿವಶಂಕರ್ ಅವರೇ, ಸಂಜಯ್ ಪಿ ಅವರೇ, KT ಹರೀಶ್ ಅವರೇ, HRCD ಡೈರೆಕ್ಟರ್ಗಳೇ, ಈ ಶಾಲೆಯ ಪ್ರಾಂಶುಪಾಲರೇ, ಬೋಧಕೇತರ ವೃಂದದವರೇ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಹೇಳಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಜನರಲ್ಲಿರುವಂಥ ಒಂದು ರೋಗ ದುರಾಸೆ ಅನ್ನೋ ರೋಗಕ್ಕೆ ಮಟ್ಟ ಹಾಕಬೇಕು. ಅದು ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ. ಯಾಕಂದರೆ ಇವಾಗಲೇ ಅವರು ಆ ದುರಾಸೆ ಅನ್ನೋ ರೋಗಕ್ಕೆ ಬಲಿಯಾಗಿದ್ದಾರೆ. ಯುವಕರಿಂದ ಸಾಧ್ಯವಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದು ನನ್ನ 1865ನೇ ಶಾಲಾ ಕಾಲೇಜಿನ ಕಾರ್ಯಕ್ರಮ. ಇತರ ಕಾರ್ಯಕ್ರಮಗಳನ್ನೆಲ್ಲ ಯಾಕಂದರೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕದ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡಿದೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ಈ ಸಮಾಜದ ಭಾವನೆಯನ್ನು ನಾವು ಬದಲಾಯಿಸಿದ್ರೆ ವ್ಯಕ್ತಿಗಳು ಅದೇ ರೀತಿ ತಮ್ಮಲ್ಲಿ ಬದಲಾವಣೆ ತರ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ನನ್ನ ಈ 86ನೇ ವಯಸ್ಸಲ್ಲಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನ ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ನೀವು ಎಣಿಸ್ಬೋದು ಯಾಕೆ ಒಂದು ಸಮಾಜ ಶಿಕ್ಷೆ ಕೊಡುವುದಂತ. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ರ ಹೋಗಬೇಡ. ಆ ಬಹಿಷ್ಕಾರ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇತ್ತು. ಆದ್ದರಿಂದ ಜನರು ತಪ್ಪು ಮಾಡಲಿಕ್ಕೆ ಹೆದರ್ತಾ ಇದ್ರು. ತಪ್ಪು ಮಾಡೋರು ಇದ್ರು, ಆದರೆ ಅವರ ಸಂಖ್ಯೆ ಬಹಳ ಕಮ್ಮಿ ಆಗಿತ್ತು.
ಒಳ್ಳೆ ಕೆಲಸ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿತ್ತು. ಆದರೆ ಸಮಯದ ವಿರುದ್ಧ ಬಹಳಷ್ಟು ಬದಲಾವಣೆಗಳು ಸಮಾಜದಲ್ಲಿ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವ ಬೆಲೆನೂ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಇವತ್ತು ಯಾವ ರೀತಿಯಲ್ಲಿ ಹಣ ಮಾಡಿದ್ರೂ ಪರವಾಗಿಲ್ಲ, ಅವನಿಗೆ ಗೌರವ. ಆದ್ರಿಂದ ಸಮಾಜದಲ್ಲಿ ಬಹಳಷ್ಟು ಜನರು ತಪ್ಪು ದಾರಿಗೆ ಹೋಗಿದ್ದಾರೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು. ಶ್ರೀಮಂತನಾಗುವುದ್ರಲ್ಲಿ ಏನು ತಪ್ಪಿಲ್ಲ, ದೊಡ್ಡ ಹುದ್ದೆಗೆ ಹೋಗುವುದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಸರಿದಾರಿಯಿಲ್ಲ. ಇನ್ನೊಬ್ಬನ ಜೇಬಿಗೆ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅಂತ ಸಂಪತ್ತಿನಿಂದ ಎಂದೂ ನಿದ್ದೆ ಬರಲ್ಲ. ಈ ರೀತಿ ಅಕ್ರಮವಾಗಿ ಪಡೆದಂತಹ ಸಂಪತ್ತನ್ನು ಬ್ಯಾಂಕಲ್ಲಿ ಇಡಕ್ಕಾಗಲ್ಲ. ಬ್ಯಾಂಕಲ್ಲಿ ಇಟ್ಟರೆ ಆ ಮಾಹಿತಿ ಸರ್ಕಾರದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ. ಅದರಿಂದ ದಾಳಿ ಆಗ್ತದೆ. ದಾಳಿ ಆದರೆ ಎಲ್ಲ ಹಣ ಸಂಪತ್ತನ್ನು ತಗೊಂಡು ಹೋಗ್ತಾರೆ. ಉದಾಹರಣೆಗೆ ಇತ್ತೀಚೆ ನಾನು ಟಿವಿಯಲ್ಲಿ ಒಂದು ನ್ಯೂಸ್ ಐಟಮ್ ನೋಡಿದೆ. ಅದರಲ್ಲಿ ಒಬ್ಬ ಹಿರಿಯ ರಾಜಕಾರಣಿಯ ಮನೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಇಟ್ಟ ಹಣ ಇದೆ. ಅದನ್ನು ಬ್ಯಾಂಕಲ್ಲಿ ಇಡ್ಲಿಕ್ಕೆ ಆಗಲಿಲ್ಲ. ಅದರಿಂದ ಜಮೀನು ಖರೀದಿ ಮಾಡ್ಬೋದು, ಬಂಗಾರ ಖರೀದಿ ಮಾಡ್ಬೋದು. ಆದರೆ ಆ ಖರೀದಿ ಮಾಡಿದ ತಕ್ಷಣ ಆ ಮಾಹಿತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ, ಪೋಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೋಗ್ತದೆ. ಆದ್ದರಿಂದ ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನು ಆ ಮನೆಯಲ್ಲಿ ಇಟ್ಕೊಂಡಿದ್ರೆ ನಿದ್ದೆ ಬರಲ್ಲ. ಯಾಕಂದ್ರೆ ರಾತ್ರಿ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ದರೋಡೆಗೋರರು ಬರ್ತಾರೋ, ಇಷ್ಟೊಂದು ನಗದು ಹಣ ಮನೆಯಲ್ಲಿದ್ದರೆ ಮಕ್ಕಳು ಏನಾಗ್ಬೋದು ಅನ್ನೋ ವಿಚಾರದಲ್ಲಿ ನಿದ್ದೆ ಬರಲ್ಲ, ಯೋಚನೆ ಇರ್ತದೆ. ವಿದ್ಯಾರ್ಥಿ ಇದು ನಿಮ್ಮ ಭವಿಷ್ಯ. ಮುಂದೆ ಈ ದೇಶದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸಿ ಹಿಂದೆ ಏನಿತ್ತೋ ಆ ಮಟ್ಟಕ್ಕೆ ತೆಗೆದುಹೋಗಿ. ಇಲ್ಲ ಇದ್ರೆ ಬದಲಾವಣೆ ಬಂದೇ ಬರ್ತದೆ ಸಮಯದ ಮೇಲೆ. ಇತ್ತೀಚೆಗೆ ನೀವು ನೇಪಾಳದಲ್ಲಿ ಏನಾಯ್ತು ಅಂತ ನೀವು ಕೇಳಿರ್ಬೋದು. ಏನ್ ಮಾಡಿದ್ರು? ದಂಗೆ ಇದ್ರೆ ಅದರಲ್ಲಿ ಎಷ್ಟು ಜನ ಸಾಯ್ತಾರೆ. ಅವರು ತಪ್ಪು ಮಾಡಿದವರಲ್ಲ, ಸಾಧಾರಣ ವ್ಯಕ್ತಿಗಳಿಗೆ ಸಾಯುವುದು. ಆಸ್ತಿಗಳು ಸಾಧಾರಣ ವ್ಯಕ್ತಿಗಳ ಆಸ್ತಿಗಳೇ, ಸರ್ಕಾರದ ಆಸ್ತಿಗಳೇ. ಇವಾಗ ನೇಪಾಳದಲ್ಲಿ ಯಾವ ಸರ್ಕಾರ ಬಂದರೂ ಕೂಡ ಅದು ಒಂದು ಹಂತಕ್ಕೆ ಬರಬೇಕಾದ್ರೆ 25-30 ವರ್ಷ ಬೇಕು. ಆ ನಡುವೆ 25-30 ವರ್ಷದಲ್ಲಿ ಆಗುವ ಅನ್ಯಾಯಗಳು ಎಷ್ಟಾಗ್ತದೆ ಅಂತ ಸ್ವಲ್ಪ ನೋಡಿ. ವಿದ್ಯಾರ್ಥಿಗಳು ಶ್ರೀಮಂತರ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಇದು ನನ್ನ ಮಾತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಸರಿದಾಗಿಲ್ಲ. ಆ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ಇರಬೇಕು. ನಿಮ್ಮಿಂದ ಶ್ರೀಮಂತನಾದವನು ಇನ್ನೊಬ್ಬ ಇರಬಹುದು, ಆದರೆ ಅದು ಸಮಾಜದ ಕೊಡುಗೆ. ಶ್ರೀಮಂತರು ಬಡವರು ಎಲ್ಲ ಸಮಾಜದಲ್ಲಿ ಇರ್ತಾರೆ. ಆದರೆ ಕೆಳಮಟ್ಟದಲ್ಲಿರುವವನು ಮೇಲ್ಮಟ್ಟಕ್ಕೆ ಹೋಗಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಮನೆಯಲ್ಲಿ ಕೂತ್ಕೊಂಡು ನನಗೆ ಏನಿಲ್ಲ ಅಂತ ಸನ್ಯಾಸಿ ಆಗ್ತದೆ ಅಂತಲ್ಲ. ಕೆಲವರು ಆಕಸ್ಮಿಕವಾಗಿ ಶ್ರೀಮಂತರಾಗಬಹುದು, ಇನ್ನು ಕೆಲವರು ದರೋಡೆ ಮಾಡಿ ಕಳ್ಳತನ ಮಾಡಿ ಶ್ರೀಮಂತರಾಗಬಹುದು, ಮತ್ತೆ ಕೆಲವರು ಅವರ ಹಣೆ ಬರದಿಂದ ಶ್ರೀಮಂತರಾಗಬಹುದು. ಈ ವ್ಯತ್ಯಾಸ ಇದ್ದೇ ಇರ್ತದೆ. ಪ್ರಯತ್ನ ಮಾಡಿ ಇದ್ದದರಲ್ಲೇ ಸಂತಸ ಪಡೆಯಿರಿ. ನಾನು ಲೋಕಾಯುಕ್ತನಾಗಿ 3 ಜನ ಮುಖ್ಯಮಂತ್ರಿಗಳ ವಿರುದ್ಧ ಬರೆದುಕೊಂಡಿದ್ದೇನೆ. ಒಬ್ಬ ಮುಖ್ಯಮಂತ್ರಿಗಳನ್ನು ಜೈಲಿಗೆ ಕಳಿಸಿದ್ದೇನೆ 24 ದಿವಸ. ನನಗೆಷ್ಟು ಹಣ ಕೊಟ್ಟಿರ್ಬೋದು ಅವರು, ನನ್ನ ಹೆಸರು ಹಾಕಬೇಡಿ ಅಂತ. 8 ಜನ ಮಂತ್ರಿಗಳ ಹೆಸರು ಹಾಕಿದ್ದೇನೆ, 150 ಅಧಿಕಾರಿಗಳ ಹೆಸರು ಹಾಕಿದ್ದೇನೆ. ಇವತ್ತು ನಿವೃತ್ತನಾಗಿ
14 ವರ್ಷ ಅಂತ ಬಂದು 2011ರಲ್ಲಿ ನಿವೃತ್ತನಾಗಿದ್ದೆ. ಯಾರಿಗೂ ಏನು ಮಾಡೋಕ್ಕಾಗದೆ, ಯಾಕಂದರೆ ಯಾವ ತಪ್ಪು ಮಾಡಲ್ಲ. ವಿದ್ಯಾರ್ಥಿಗಳು ನಿಮಗೆ ಈ ದೇಶದ ಇಷ್ಟರವರೆಗೆ ನಡೆದಂಥ ದೇಶದಲ್ಲಿ ಅನ್ಯಾಯಗಳ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಟ್ಟು ಬಯಸ್ತೇನೆ. ಇವತ್ತಿನ ಪರಿಸ್ಥಿತಿಗೆ ನಾನು ಹೇಳಿದೆ, ಒಂದು ದುರಾಸೆ ಎನ್ನುವ ರೋಗ ನಮ್ಮ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆದರೆ ಎಲ್ಲಕ್ಕಿಂತಲೂ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ಎನ್ನುವ ರೋಗ. ಇದರ ಅಭಿವೃದ್ಧಿಗೆ ನಾನು ಬೇಕಂತ ತೋರಿಸ್ತಾ ಇದ್ದೇನೆ. ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ ಈ ದೇಶದಲ್ಲಿ. ಆದರೆ ನಿಮ್ಮ ಮಾಹಿತಿಗೆ ಒಂದು ದಶಕದಲ್ಲಿ ಒಂದು ಕಡೆ ಹಗರಣದ ಬಗ್ಗೆ ಮಾಹಿತಿ ಕೊಡ್ತೇನೆ. ಆವಾಗ ನೋಡಿ ಯಾವ ರೀತಿಯಲ್ಲಿ ಯಾವ ಮಟ್ಟಕ್ಕೆ ಈ ದುರಾಸೆ ಹೋಗಿದೆ ಅಂತ. 50ನೇ ದಶಕದಲ್ಲಿ ಜೀಪ್ ಹಗರಣ ಅಂತ ಒಂದು ಹಗರಣ ನಡೆಯಿತು. ಅದು ದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳುವುದು. ಅಂದು ಕೋಟ್ಯಾಧೀಶರಿರಲಿಲ್ಲ, ಲಕ್ಷಾಧೀಶರು ಮಾತ್ರ ಇರಬೇಕು. 52 ಲಕ್ಷ ರೂಪಾಯಿ ಸರ್ಕಾರಿ. ತದನಂತರ ಟೋಲ್ಗೇಟ್ ಅನ್ನುವ ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಇದು 2011-12 ವಿಷಯವಿದೆ. ತದನಂತರ ಇವಾಗ 2 ಲಕ್ಷ 3 ಲಕ್ಷ ಕೋಟಿ ಹೋಗಿರ್ಬೇಕು. ಇಷ್ಟೊಂದು ಹಣ ಕೆಲವು ವ್ಯಕ್ತಿಗಳ ಜೇಬಿಗೆ ಹೋಗಿದ್ರೆ ಅಕ್ರಮವಾಗಿ ಏನು ಅಭಿವೃದ್ಧಿ ನಡೀತದೆ? ಇತ್ತೀಚೆಗೆ ಒಂದು ರಾಜಕೀಯ ಪಕ್ಷದವರು ಇನ್ನೊಂದು ರಾಜಕೀಯ ಪಕ್ಷವನ್ನ ನಿಮ್ದು 40% ಸರ್ಕಾರ ಅಂತ ಹೇಳಿದ್ರು. ಅವರು ತಿರುಗಿ ಇವ್ರನ್ನು ಕೇಳ್ತಾರೆ, ನಿಮ್ಮ ಕಾಲದಲ್ಲಿ ಎಷ್ಟಿತ್ತಂತ. ಆವಾಗ ನಿಮ್ಮಷ್ಟಲ್ಲ ಅಂತ. ಇದು ಇವತ್ತಿನ ಪರಿಸ್ಥಿತಿ. ಒಂದೊಂದು ಹಗರಣದಲ್ಲಿ 2 ಲಕ್ಷ ಕೋಟಿ. ಕರ್ನಾಟಕದ ಒಂದು ವರ್ಷದ ಬಜೆಟ್ 2 ಲಕ್ಷಕ್ಕೆ ಸೀಮಿತವಾದದ್ದು ಹೋದ ವರ್ಷ ಮೊದಲನೇ ಸಲ ಆದದ್ದು. 9 ಕೋಟಿ ಜನಸಂಖ್ಯೆ. ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ದ ಅಭಿವೃದ್ಧಿ ಇವಾಗ ದಿನಾ ಪೇಪರ್ನಲ್ಲಿ ಬರ್ತದೆ. ರಸ್ತೆಯಲ್ಲಿ ಗುಂಡಿ, ಹಾಗೆ ಗುಂಡಿ ರಸ್ತೆಯಲ್ಲಿ 40%, 1 ಕೋಟಿ ಒಂದು ಹಗರಣ, ಒಂದು ಕಾಂಟ್ರಾಕ್ಟ್ ಅಂತ ತಿಳ್ಕೊಂಡು ಅದರಲ್ಲಿ 40 ಲಕ್ಷ ಹಿಂದೆ ಇತ್ತು, ಇವತ್ತು 60 ಅಂತಾರೆ. 40 ಲಕ್ಷ ಇಟ್ಕೊಂಡು 40 ಲಕ್ಷ ಅವ್ನು ತಿಂದು ಲಂಚ ಕೊಟ್ಟ. ಅವನೊಂದು 20% ಇಟ್ಕೊಳ್ಬೇಕಲ್ಲ. ಅದು 20 ಲಕ್ಷ ಹೋಯ್ತು, 60 ಲಕ್ಷ ಆಯಿತು. ಮತ್ತೆ ಮಿಕ್ಕಿದ್ದು 40 ಲಕ್ಷ. ಅದರಲ್ಲಿ 1 ಕೋಟಿ ಕಾಂಟ್ರಾಕ್ಟ್ ಅಂತ ಏನ್ ಮಾಡ್ತಾರೆ? ಮಾಡುದು ಈ ಗುಂಡಿ ನೋಡಿರ್ತಾರೆ. ಬಿಹಾರಲ್ಲಿ ಒಂದು ಸೇತುವೆ ಕಟ್ಟುವ ಸ್ಟೇಜಲ್ಲಿ 3 ಸಲ ಬಿದ್ದಿದೆ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ಬಳಸಲು ಕೆಳಮಟ್ಟದ ವಸ್ತುಗಳನ್ನು ಬಳಸ್ತಾರೆ. ಅದರ ಆಯುಷ್ಯ ಬಹಳ ಕಮ್ಮಿ ಇರ್ತದೆ. ಇಂತಹ ಪರಿಸ್ಥಿತಿಯಲ್ಲಿದ್ದೇವೆ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು. ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಆವಾಗ ಕರ್ನಾಟಕದ ಬಜೆಟ್ ಸುಮಾರು ಮದುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್. ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ. ಈ ಮಗುವನ್ನ ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಈ ಮಗುವಿಗೆ ಪರಿಹಾರ ಕೊಡಿಸ್ತಾನೆ ಅಂತ. ಅದನ್ನು ನಂಬಿ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾರೆ, ಎಲ್ಲ ಸರಿ ಮಾಡಿಕೊಡ್ತಾರೆ. ಆದರೆ ಒಂದಿಷ್ಟು ಖರ್ಚು ಆಗ್ತದೆ. ಖರ್ಚೆಲ್ಲ ಖರ್ಚು ಲಂಚ. ಗಂಡ ಹೆಂಡತಿ ಅವರಲ್ಲಿದ್ದ ಹಣ ಮೇಲೆ ಇಡ್ತಾರೆ. ಅವನು ಅದಕ್ಕೆ ಲೆಕ್ಕ ಹಾಕಿ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಪರ್ಯಂತ ಆ ಮಲ ಶೇಖರಣೆ ಮಾಡೋಕ್ಕೆ ಅಂತ. ಎಂಥ ವೈದ್ಯ! ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ಎಲ್ಲ ಬರ ಕೊಟ್ಟರು ದೇವರು. ಅಲ್ಲೊಂದು 6 ತಿಂಗಳ ಮಗು ಬರ್ತದೆ. ಆ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿದೆ. ಆದರೆ ದುರಾಸೆಯನ್ನು ಬಿಟ್ಟಿಲ್ಲ. ಮಗುವಿನ ಹಣಬರ ಪೋಷಕರು ಅವನನ್ನು ನಂಬಲಿಲ್ಲ. ಹಣ ವಾಪಸ್ ಬಂದು ಮಗುವನ್ನು ವಾಪಸ್ ತಗೊಂಡು ಲೋಕಾಯುಕ್ತ ಆಫೀಸಿಗೆ ಬರ್ತಾರೆ. ನಮ್ಮ ಅಧಿಕಾರಿಗಳು ಆ ಮಗುವನ್ನು ಹಳೆ ಏರ್ಪೋರ್ಟ್ ರೋಡಲ್ಲಿರುವಂಥ ಖಾಸಗಿ ಆಸ್ಪತ್ರೆ, ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು.
ನನ್ನ ಊರಿನವರು ಅವ್ರನ್ನ ಕೇಳ್ಕೊಂಡು ಈ ಮಗುವಿಗೊಂದು ಭವಿಷ್ಯ ಕೊಡಿ, ನಿಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ. ಅವ್ರು ಒಪ್ಕೊಂಡು ಆ ಮಗುವಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಕೊಡ್ತಾರೆ. ಹೋದ ಅಕ್ಟೋಬರಲ್ಲಿ ಆಕೆಯ 16ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಕೆಯನ್ನು ಕರ್ಕೊಂಡು ನನ್ನ ಫ್ಲ್ಯಾಟ್ಗೆ ಬಂದಿದ್ದೆ. 16 ವರ್ಷದ ಹುಡುಗಿ. ಅವ್ರು ನನಗೆ ಹೇಳ್ತಾರೆ, ನಾನು ಮುಂದೆ ಒಂದು ದಿವಸ IAS ಅಧಿಕಾರಿ ಆಗ್ತೇನೆ ಅಂತ. ಆವಾಗ ನಿನಗೆ ಸಿಕ್ಕಿದ್ದಂಥ ಲಾಭದ ಪರ್ಯಾಯ ಇದನ್ನು ನೆನಪಿಟ್ಟು ಅಂತ ಹೇಳಿ ನನಗೆ. ಎಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ, ಕೈ ತುಂಬ ಸಂಬಳ ಕೊಡ್ತಾರೆ ಸರ್ಕಾರ ಸೇವೆ ಮಾಡಕ್ಕೆ ಅಂತ. ಇದು ಮಾತ್ರ ಅಲ್ಲ, ಇನ್ನೊಂದು ಉದಾಹರಣೆ ಕೊಡ್ತೇನೆ. 2010ರಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಒಬ್ಬ ವ್ಯಕ್ತಿ ಬರ್ತಾರೆ ಲೋಕಾಯುಕ್ತಕ್ಕೆ. ಏನಪ್ಪ ಸಮಸ್ಯೆ ಅಂತ ಕೇಳಿದರೆ, ಸ್ವಾಮಿ ನನಗೊಂದು ಹೆಣ್ಣು ಮಗಳು ಹುಟ್ಟಿದೆ, ನನ್ನ ಹೆಂಡತಿ ಒಂದು ಹೆಣ್ಮಗಳನ್ನು ಹರಿದಿದ್ದಾರೆ. ಅರೆ ಅದರಲ್ಲಿ ಏನಪ್ಪ ತಪ್ಪು ಅಂತ ಕೇಳಿದೆ. ಇಲ್ಲ ಸ್ವಾಮಿ, ಸರ್ಕಾರದ ಒಂದು ಯೋಜನೆ ಇದೆ, ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡಬೇಕು ಕರ್ನಾಟಕ ಸರ್ಕಾರ. ನಾನು ಬಡ ಕುಟುಂಬಕ್ಕೆ ಹುಟ್ಟಿದವನು, ನನ್ನ ಮಗುವಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಅವನನ್ನು ನಂಬಿದ್ದು ಕೆಲವು ಅಧಿಕಾರಿಗಳನ್ನು ಎನ್ಕ್ವೈರಿ ಮಾಡಿ ಅಂತ ಜಿಲ್ಲೆಗೆ ಕಳಿಸಿದೆ. ಆವಾಗ ನನಗೆ ತಿಳಿದಂಥ ಮಾಹಿತಿ, ಅವರ ರಿಪೋರ್ಟ್ ಪ್ರಕಾರ ಈತನ ಹೆಂಡತಿ ಗರ್ಭಿಣಿ, ಕೊನೆ ಹಂತದಲ್ಲಿರುವಂಥ ಗರ್ಭಿಣಿ 7 ಕಿಲೋಮೀಟರ್ ಒಂದು ಸಂಗಾತಿ ಜೊತೆ ನಡ್ಕೊಂಡು ಆ ಹಳ್ಳಿಯಿಂದ ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆ ಬರ್ತಾರೆ. ಯಾಕಂದರೆ ಆ ಯೋಜನೆಯಲ್ಲಿ ಇನ್ನೊಂದು ಕಂಡೀಷನ್ ಇತ್ತು, ಹುಟ್ಟಿದ ಹೆಣ್ಣು ಮಗು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಬೇಕು, ಆವಾಗ ಮಾತ್ರ ಅನುದಾನ, ಇಲ್ಲದೆ ಇಲ್ಲ. ಇಲ್ಲೇನಾಗಿದೆ, ಈ ಮಗುವಿಗೆ ಅಲ್ಲಿ ಆಸ್ಪತ್ರೆಗೆ ಹೋದಾಗ ಹಾಸಿಗೆ ಕೇಳಿದ್ರು, ಹಾಸಿಗೆ ಕೊಡೋಕ್ಕೆ ಕಾಸು ಕೊಡಿ ಅಂತ. ನಾನು ತಂದ ಕಾಸನ್ನು ಇಟ್ಟು ಬೆಳ್ಳಿನ ಮೇಲೆ ಅವ್ರು ಹೇಳ್ತಾರೆ, ಇದು ಸಾಲಲ್ಲ, ಇನ್ನಷ್ಟು ಬೇಕಂತ. ಅವ್ರ ಹತ್ರ ಇರಲಿಲ್ಲ. ಅವ್ರ ಜೊತೆ ಬಂದ ಸಂಗಾತಿಯನ್ನು ಊರಿಗೆ ತಿರುಗಿ ಕಳಿಸ್ತಾಳೆ, ಹಣ ತಗೊಂಡು ಬಾಪ ಅಂತ. ಆವಾಗ ಸಿಬ್ಬಂದಿ ಹೇಳ್ತಾರೆ, ಹಣ ಬರೋವರೆಗೆ ಹೊರಗೆ ಕೂತ್ಕೊಳ್ಳಿ ಅಂತ. ವಿಧಿ ಇಲ್ಲದೆ ನಡ್ಕೊಂಡು ಬಸ್ ಸ್ಟಾಪ್ ಮಾರ್ಗ ದಾಟಿ ಬಸ್ ಸ್ಟಾಪಲ್ಲಿ ಕೂತಿರ್ತಾರೆ. ಆಸ್ಪತ್ರೆ ಎದುರುಗಡೆ ಆಕೆ ಹೆರಿಗೆ ಆ ಬಸ್ ಸ್ಟಾಪಲ್ಲ. ಹೇಳ್ತೀವಿ, ನಮ್ಮ ದೇಶ ಪ್ರಜಾಪ್ರಭುತ್ವದ ದೇಶ, ಜನರಿಗೋಸ್ಕರ ಜನರ ಸರ್ಕಾರ. ಇವತ್ತು ಆಗುವ ಪರಿಸ್ಥಿತಿಯನ್ನು ಆ ಮಾಹಿತಿಯನ್ನು ಪಡ್ಕೊಂಡು ನಾನು ಕಾನೂನಿನಲ್ಲಿರುವಂಥ ಒಂದು ಶಿಕ್ಷಣವನ್ನು ಬಳಸ್ತೇವೆ. ಅದು ಸರ್ಕಾರ ನೌಕರ ಮಾಡಿದ ತಪ್ಪಿಗೆ ಜವಾಬ್ದಾರಿ ಅಂತ ನಾನು ಹೇಳಿದ್ದೀನಿ. ಈಕೆ ಹೆರಿಗೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದು, ಆಕೆ ಹೆರಿಗೆ ಅಲ್ಲಿ ಆಗದಂತೆ ನೋಡ್ಕೊಂಡ್ರೆ ನಿಮ್ಮ ಸಿಬ್ಬಂದಿ. ಆದ್ದರಿಂದ ಈ ಸಿಬ್ಬಂದಿಯ ತಪ್ಪಿಗೆ ನೀವು ಜವಾಬ್ದಾರರು. ಕಾನೂನಿನಲ್ಲಿ ಈ ಮಗುವಿಗೆ ಅನುದಾನ ಕೊಡಬೇಕಂತ ಕೊಟ್ಟು, ಆದರೆ ಯಾವ ಹಿನ್ನೆಲೆ ಇಲ್ಲ. ಎಂಥ ವ್ಯಕ್ತಿಗಳಿದ್ದಾರೆ ಅಧಿಕಾರದಲ್ಲಿ. ಇನ್ನೊಂದು ಉದಾಹರಣೆ, ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ, 80-85 ವರ್ಷಕ್ಕೆ ಹಿರಿಯ ಮಹಿಳೆ. ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ, ಸ್ವಾಮಿ ನನಗೆ ಆದಾಯ ಇಲ್ಲ, ಒಬ್ಬ ಮಗ ಮುಂಬೈಯಿಂದ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ, ಆ ಪೋಸ್ಟ್ ಮ್ಯಾನ್ 10% ಕೇಳ್ತಾನೆ. ಕೊಡದೇ ಇದ್ರೆ 3 ಸಲ ಮನೆಗೆ ಬಂದೆ, ಅಡ್ರೆಸ್ ಮನೆಯಲ್ಲಿಲ್ಲ ಅಂತ ವಾಪಸ್ ಕಳಿಸ್ತಾನೆ. ಅದು ವಾಪಸ್ ಎಂದೂ ಮಗಳಿಗೆ ಹೋಗಿಲ್ಲ, ಬರೀ ರೆಕಾರ್ಡಲ್ಲಿ ಮಾತಾಡೋದು. ಭಾಳ ಬೇಸರ ಪಟ್ಕೊಂಡು ನಾನು ಹೆಂಗೆ ಜೀವನ ಮಾಡೋದು ಅಂತ. ಆ ಪೋಸ್ಟ್ ಮ್ಯಾನ್ ವಿರುದ್ಧ ವಿಚಾರಣೆ ಮಾಡುವ ಅಧಿಕಾರ ಕರ್ನಾಟಕ ಲೋಕಾಯುಕ್ತಕ್ಕೆ ಇರಲಿಲ್ಲ. ಅದಕ್ಕೆ ಸಹಾಯ ಮಾಡಬೇಕಂತ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದರು. ಆತ ನಮ್ಮ ಸಂಭಾಷಣೆ ಸಮಯದಲ್ಲಿ ಲೆಕ್ಕ ಹಾಕಿರ್ಬೇಕು, 250 ರೂಪಾಯಿ, 10%, 25 ರೂಪಾಯಿ. ಅದು ನೇರವಾಗಿ ನನಗೆ ಹೇಳ್ತಾನೆ ಒಬ್ಬ ಹಿರಿಯ ಅಧಿಕಾರಿ, ಸರ್ 25 ರೂಪಾಯಿ ಕೇಸ್ಗಳು ನಾವು ಮಾಡಲ್ಲ, ಅದಕ್ಕೆ ಬೇಕಾದಂಥ ಅಧಿಕಾರಿಗಳು ನಮ್ಮ ಹತ್ರ ಇಲ್ಲ, ನಿಮಗೂ ಒಂದು ಪೊಲೀಸ್ ಫೋರ್ಸ್ ಇದೆ, ನೀವೇ ಮಾಡಿಬಿಡಿ ಅಂತ. ಕೈ ತುಂಬ ಸಂಬಳ ಬರ್ತದೆ, ಅದರಲ್ಲೂ ಇತಿಮಿತಿಯನ್ನು ಅವರೇ ಹಾಕ್ಕೊಂಡಿದ್ದಾರೆ. ಎಂಥ ವ್ಯಕ್ತಿಗಳಿದ್ದಾರೆ ಸಮಾಜದಲ್ಲಿ, ಮುಂದೆ ಅಂಥ ವ್ಯಕ್ತಿಗಳು ಹಾಕಬೇಕು. ನಾವು ಪಕ್ಕದ ದೇಶದಲ್ಲಿ ನೋಡಿದ್ರೆ ಸಾಕು, ನಮಗೆ ಬೇಕಾದಷ್ಟು ಮಾಹಿತಿ ಬರ್ತದೆ, ಮುಂದೆ ಏನಾಗಬಹುದು ಅನ್ನೋ ವಿಚಾರದಲ್ಲಿ. ವಿದ್ಯಾರ್ಥಿ ಈ ಒಂದು ಗುಣ, ತೃಪ್ತಿ
ಅನ್ನೋ ಗುಣ ನಮ್ಮಲ್ಲಿ ಇದ್ದರೆ ಎಷ್ಟು ಖುಷಿ ಆಗ್ತದೆ. 86 ವರ್ಷಕ್ಕೆ ದಿನನಿತ್ಯ ಹೋಗ್ತಾ ಇರ್ತೇನೆ ಬೇರೆ ಬೇರೆ ಕಡೆಗೆ. ನಿನ್ನೆ 2 ಫಂಕ್ಷನ್ ಇತ್ತು, ಇವತ್ತು 2 ಫಂಕ್ಷನ್ ಆದಮೇಲೆ ಈ ವಾರ ಆ್ಯಂಟಿ ಕರಪ್ಷನ್ ಡೇ ಅಂತ ಶುರು ಆಗ್ತದೆ. ಅದನ್ನು ಸರ್ಕಾರಿ ಆಫೀಸ್ಗಳಲ್ಲಿ ನನ್ನ ಕರೀತಾರೆ. ಇವತ್ತು ನಾನು ಒಂದು ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ ಸಾಯಂಕಾಲ. ಯಾಕೆ? ನನಗಾಗಿ ಅಲ್ಲ, ನನಗೆ ಮಕ್ಕಳು ಕೂಡ ಇಲ್ಲ, ಅವರಿಗಾಗೆಲ್ಲ ನಾನು ಮಾಡುವುದು. ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಮುಂದೆ ಏನಾಗ್ಬೋದು. ವಿದ್ಯಾರ್ಥಿ ಈ ಒಂದು ಗುಣವನ್ನು ನೀವು ಅಳವಡಿಸಿದ್ರೆ ನಿಮ್ಮಲ್ಲಿ ಎಷ್ಟು ಸಂತಸ ಬರ್ತದೆ ಅಂತ ನಾನು ನಿಮ್ಗೆ ಹೇಳಿದೆ. ನಿಮ್ಗೆ ಅರ್ಥ ಆಗಲ್ಲ, ನೀವೇ ಪ್ರಯತ್ನ ಮಾಡಿ. ತೃಪ್ತಿ ಇದ್ರೆ ಜೀವನ ಸಾರ್ಥಕ ಆಗ್ತದೆ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ನೀವು ಈ ತೃಪ್ತಿಯನ್ನು ಅಳವಡಿಸಿದರೆ ಖಂಡಿತವಾಗಿಯೂ ಮುಂದೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಆ ತೃಪ್ತಿ ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ನಾವು ಹುಟ್ಟುವುದು ಹೋಮೋ ಸೆಪಿಯನ್ಸ್ ಅನ್ನುವ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಸಾಮಾಜಿಕ ಮೌಲ್ಯ. ಮೌಲ್ಯಗಳು ನಮ್ಮಲ್ಲಿ ಇದ್ದರೆ ನಾವು ಮಾನವರಾಗ್ತೇವೆ, ಇಲ್ಲದೇ ಇದ್ರೆ ನಾವು ಮಾನವರಲ್ಲ. ನಮ್ಮ ಕವಿಗಳು ಹಿರಿಯರು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು. ಮಾನವೀಯತೆ ಇಲ್ಲದೇ ಇದ್ರೆ ಈ ಜೀವನ ಸಾರ್ಥಕ ಅಲ್ಲ. ಇದರ ಬಗ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. 2009ರಲ್ಲಿ ಹೈದರಾಬಾದ್ನಲ್ಲಿ ಒಬ್ಬ ಹಿರಿಯ ಪೊಲೀಸ್ ಆಫೀಸರ್ ನನಗೆ ಫೋನ್ ಮಾಡ್ತಾರೆ, ಏರ್ಫೋರ್ಸ್ ಆಫೀಸರ್ ಫೋನ್ ಮಾಡ್ತಾರೆ. ಅವ್ರು ಹೇಳ್ತಾರೆ, 3 ದಿವಸದ ಹಿಂದೆ ಬೆಂಗಳೂರಲ್ಲಿ ನನ್ನ ಅಣ್ಣನ 18 ವರ್ಷದ ಮಗಳು ಅವನ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಅವಳ ಶವ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿದೆ. ಅಲ್ಲಿ ಶವ ಪರೀಕ್ಷೆ ನಡೆದಿಲ್ಲ ಅಂತ ಪೊಲೀಸರು ಶವ ಕೊಡ್ತಾ ಇಲ್ಲ. ಎಷ್ಟು ದಿನ ಅಂತ ನಾವು ಕಾಯಬೇಕು? ನಾವೆಲ್ಲ ವಯಸ್ಸಾದವರು, ಎಲ್ಲರಿಗೂ ಅಲ್ಲಿ ಬರೋಕ್ಕಾಗಲ್ಲ. ಆಕೆ ಅಂತ್ಯಕ್ರಿಯೆ ನಡೆದಿಲ್ಲ, ಸ್ವಲ್ಪ ಸಹಾಯ ಮಾಡಿ ಅಂತ. ನಾನು ಹೇಳಿದೆ, ಒಂದು 2 ಗಂಟೆ ಬಿಟ್ಟು ಫೋನ್ ಮಾಡ್ತೇನೆ ಅಂತ. ನಾನು ಖುದ್ದಾಗಿ ಆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಸೂಪರಿಂಟೆಂಡರನ್ನು ಭೇಟಿ ಮಾಡಿದೆ. ಅವ್ರು ಹೇಳಿದ್ರು, ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಇಬ್ಬರು ನುರಿತ ಡಾಕ್ಟರ್ಗಳನ್ನು ಆ ಶವಾಗಾರಕ್ಕೆ ಕಳಿಸಿದ್ದೇನೆ. ಈ ಆಸ್ಪತ್ರೆಯಲ್ಲಿ ದಿನನಿತ್ಯ 1-2 ಶವಗಳು ಬರ್ತಾ ಇರ್ತವೆ. ಆಕ್ಸಿಡೆಂಟು, ಸೂಯಿಸೈಡು, ಮರ್ಡರ್ ಎಲ್ಲ ಬರ್ತಾ ಇರ್ತದೆ. ಅದಕ್ಕಾಗಿ 2 ಡಾಕ್ಟರನ್ನು ಕಳಿಸಿದ್ದೇನೆ ಅಲ್ಲಿ ಅಂತ ಹೇಳಿ ಕರೆಸಿ ಕೇಳೋಣ ಅಂತ ಹೇಳಿ ಕಳಿಸ್ತಾರೆ. ಅದು 2 ಡಾಕ್ಟರಲ್ಲಿ ಒಬ್ಬ ಬರ್ತಾನೆ. ಬಂದವನು ನೇರವಾಗಿ ಸೂಪರಿಂಟೆಂಡೆಂಟ್ಗೆ ಹೇಳ್ತಾನೆ, ಏನು ಸರ್ ಅವಸರ? ಶವ ಕೊಳ್ತೋಗ್ತಾ ಇಲ್ಲ, ಫ್ರೀಸರಲ್ಲಿದೆ. ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕೆ, ಸತ್ತ ಶವದ ಪರೀಕ್ಷೆ ಮೊದಲು ಮಾಡಬೇಕಂತ ಪ್ರಶ್ನೆ ಕೇಳ್ತಾನೆ. ಆವಾಗ ಸೂಪರಿಂಟೆಂಡೆಂಟ್ ಹೇಳ್ತಾರೆ, ಜೀವಂತ ಇರುವಂಥ ರೋಗಿಗಳ ಪರೀಕ್ಷೆ ಮಾಡಲಿಕ್ಕೆ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟರು? ನಿಮ್ಮನ್ನು ನಾನು ಕಳಿಸಿದ್ದು ಶವಾಗಾರಕ್ಕೆ. ಎಲ್ಲ ಸರ್, ಶವಾಗಾರಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರು ಹೇಳ್ತಾರೆ, ಅವರ ಸಂಬಂಧಿಗೆ ಬೇಕಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಅವ್ರು ಹೇಳಿದ್ರೆ ನಿಮ್ಗೊಬ್ರಿಗೆ ಗೊತ್ತಿದೆ ಅಂತ, ಅದಕ್ಕೆ ನೀವು ಬಂದು ಇದು ಮಾಡಿ ನಿಮ್ಗೆ ಬೇಕಾದಂಥ ಹಣ ಕೊಡ್ತೇನೆ ಅಂತ. ಅದಕ್ಕೆ ಹೋದ್ರೆ ನಾನು ಹೇಳಿದೆ, ಆ ಮೇನ್ ಬಿಲ್ಡಿಂಗಲ್ಲಿ 30-40 ಡಾಕ್ಟ್ರುಗಳು ಬೇರೆ ಬೇರೆ ಡಿಸಿಪ್ಲಿನ್ ಅವರು ಇದ್ದಾರೆ. ಅಲ್ಲಿ ಒಬ್ಬನ ಮೇಲೆ ಸಮಾಧಾನ ಇದ್ದಿದ್ರೆ ಇಲ್ಲಿ ಅಲ್ಲೇ ಇನ್ನೊಬ್ಬನನ್ನು ಹುಡುಕ್ಬೋದಿತ್ತು. ಅದು ಬಿಟ್ಟು ಪರಿಚಯ ಇಲ್ಲದ ವೈದ್ಯರನ್ನು ಹುಡ್ಕೊಂಡು 100 ಮೀಟರ್ ದೂರ ಶವಗಾರಕ್ಕೆ ಹೋದಂತೆ. ನಾನು ಹೇಳಿದೆ, ಇದೆಲ್ಲ ನನಗೂ ಗೊತ್ತಿದೆ ಏನಾಗ್ತದೆ ಅಂತ. ಹಣ ಕೊಡಬೇಕಾದ್ರೆ ಹಣ ಕೊಡಬೇಕು. ಎಂಥ ಪ್ರವೃತ್ತಿ ಇದೆ ನಮ್ಮ ಹತ್ರ. ವಿದ್ಯಾರ್ಥಿ ಈ ಭ್ರಷ್ಟಾಚಾರ ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಕೊನೆಗೆ ಎಲ್ರಿಗೂ ಭ್ರಷ್ಟರಾಗಬೇಕು, ಹಣ ಮಾಡಬೇಕು ಅನ್ನೋದು ಒಂದೇ ಇರ್ತದೆ. ಹಿಂದೆ ಒಂದು 50 ವರ್ಷದ ಹಿಂದೆ ಈ ಮಟ್ಟಕ್ಕೆ ಇರಲಿಲ್ಲ. ಅಭಿವೃದ್ಧಿಗಳು ಸರಿಯಾದ ದಾರಿಯಲ್ಲಿ ಆಗ್ತಾ ಇತ್ತು, ಅದರ ಲಾಭ ಜನರಿಗೆ ಬರ್ತಾ ಇತ್ತು. ನಿಮ್ಮಿಂದ ಸಾಧ್ಯತೆ ಪ್ರಯತ್ನ ಮಾಡಿ ದೊಡ್ಡ ಹುದ್ದೆಗೆ ಹೋಗಬೇಕು, ಆದರೆ ಕಾಸು ಕೊಟ್ಟು ಕೆಲಸಕ್ಕೆ ಹೋಗಬೇಕು. ಅದರಿಂದ ಆಗುವಂಥ ಅನ್ಯಾಯ, ಇತರ ಪ್ರಜೆಗಳಿಗೆ ಸ್ವಲ್ಪ ಯೋಚನೆ ಮಾಡಿ.
ಇನ್ನೊಬ್ಬರಿಗೆ ಸಿಗಬೇಕಾದಂಥ ಮೆರಿಟಲ್ಲಿ ಸಿಗಬೇಕಾದಂಥ ಪೋಸ್ಟಿಂಗ್ ನಿಮಗೆ ಸಿಗ್ಬೋದು ಕಾಸು ಕೊಟ್ಟು. ಆದರೆ ಆ ಹುದ್ದೆಗೆ ಹೋದ್ಮೇಲೆ ನೀವು ಆ ಕಾಸು ವಾಪಸ್ ಮಾಡಬೇಕಲ್ಲ, ಲಂಚಕ್ಕೆ ನೀವು ಸೇರ್ಬೇಕಲ್ಲ. ಆ ದೇಶದ ಭವಿಷ್ಯ ಏನಾಗ್ಬೋದು, ಇತರ ಪ್ರಜೆಗಳಿಗೆ ಭವಿಷ್ಯ ಏನಾಗ್ಬೋದು, ನಿಮ್ಮ ಮಕ್ಕಳ ಭವಿಷ್ಯ ಏನಾಗ್ಬೋದು. ಇದರಲ್ಲಿ ತ್ಯಾಗದ ವಿಚಾರ ಇಲ್ಲ. ನಿಮ್ಮ ಜವಾಬ್ದಾರಿ ಸಾಮಾಜಿಕ ಮೌಲ್ಯ ಕಾನೂನು ಮೌಲ್ಯದ ಮೇಲೆ ಇದೆ. ಭ್ರಷ್ಟರಾದರೆ ನೀವು ಮಾಡುವ ಪ್ರತಿಯೊಂದು ಭ್ರಷ್ಟಾಚಾರದ ವಿಚಾರ ಇನ್ನೊಬ್ಬರ ಮಾನವ ಹಕ್ಕಿಗೆ ಉಲ್ಲಂಘನೆ ಇರ್ತದೆ. ಬದಲಾಯಿಸಿ ಸಮಾಜವನ್ನು, ಜನಪ್ರಿಯವಾದಂತಹ ಒಂದು ಸಮಾಜವನ್ನು ಕಟ್ಟಿ ಮೌಲ್ಯದ ಆಧಾರದ ಮೇಲೆ ಆಡಳಿತ ಮಾಡುವಂತಹ ಸಮಾಜವನ್ನು ಕಟ್ಟಿ, ಅದಕ್ಕೆ ನಿಮ್ಮಲ್ಲಿ ಮಾನವೀಯತೆ ಮತ್ತು ತೃಪ್ತಿ ಬೇಕು. ಅದನ್ನು ಪಡ್ಕೊಂಡು ಈ ಸಮಾಜವನ್ನು ಬದಲಾಯಿಸಲು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ.